ಮಗುನ್ ನನ್ ಮನೆಗ್ ಕರ್ಕೊಂಡೋದ್ರೆ ಈ ಮಗುನ್ ಸಾಯಿಸ್ಬಿಡ್ತಾರೆ. ಯಾರು? ನಂಗೆ ಈಗಾಗ್ಲೇ 2 ಹೆಣ್ಮಗು ಇದೆ. ಇನ್ನೊಂದ್ ಹೆಣ್ಮಗು ಆದ್ರೆ ನಮ್ಮ ಅತ್ತೆ ಮನೇಲಿ ನನ್ನ ಸೇರ್ಸಲ್ಲ. ಗಂಡ್ಮಗು ಆದ್ರೆ ಮನೆಗ್ ಬಾ, ಇಲ್ಲಾಂದ್ರೆ ಯಾವ್ದಾರ ಬಾವಿಲ್ ಬಿದ್ದು ಸಾಯಿ ಅಂತ ಹೇಳಿದಾರೆ ನಮ್ಮ ಮನೆಯವರು. ಅದಕ್ಕೆ ಈ ಮಗುನ್ ಇಲ್ಲೇ ಬಿಟ್ಬಿಟ್ಟು ಎಲ್ಲಾದ್ರೂ ದೂರ ಹೋಗೋಣ ಅನ್ಕೊಂಡಿದ್ದೀನಿ. ನಿನ್ನ ಗಂಡನ ಹೆಸರೇನು? ನಿನ್ನ ಕತೆ ಏನು ಹೇಳಮ್ಮ. ನನ್ ಗಂಡನ ಹೆಸರು ರವಿ ಅಂತ, ನಮ್ಮ ಅತ್ತೆ ಹೆಸರು ಭಗೀರಥಮ್ಮ ಅಂತ. ನೀನು ತಪ್ಪಾಯ್ತು, ಕ್ಷಮಿಸ್ಬಿಡ್ರಿ. ನಾಚಿಕೆ ಆಗಲ್ವೇನೆ ನಿನ್ಗೆ? ಮತ್ತೆ ಹೆಣ್ಣೆತ್ತಿದ್ಯಲ್ಲ, ನಿನ್ ಜನ್ಮಕ್ಕಿಷ್ಟು. ಏನೇ ಈ ಭಾಗೀರಥಿ ಅತ್ತೆ ನಿನ್ಗೆ ಏನ್ ಹೇಳಿದ್ಲು? ಇನ್ನೊಂದ್ಸರ್ತಿ ಹೆಣ್ ಹೆತ್ರೆ ಅದನ್ನ ನೀರಲ್ಲಿ ತೇಲ್ಬಿಡು ಅಂತ. ರೀ, ಹೆಣ್ಮಗು ಅಂತ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಸರ್ಕಾರ ಹೆಣ್ಮಕ್ಳಿಗೆ ರಕ್ಷಣೆ ಕೊಡುತ್ತೆ. ನೋಡಿ, ನೀವು ತಪ್ಪು ಮಾಡ್ತಾ ಇದೀರಾ. ನಾನು ಮತ್ತೆ ಎಚ್ಚರಿಸ್ತಾ ಇದ್ದೀನಿ. ನಿಮ್ಗೆ ಹೆಣ್ಮಕ್ಳು ಅಂದ್ರೆ ಇಷ್ಟ ತಾನೇ? ಈ 2 ಹೆಣ್ಮಕ್ಳನ್ನ ಹೆತ್ತಿದಾಳಲ್ಲ, ಇವೆರಡನ್ನು ನೀವೇ ಇಟ್ಕೊಳ್ಳಿ, ಇವಳನ್ನು ನೀವೇ ಇಟ್ಕೊಳ್ಳಿ. ಈಗ ಎಳೆ ಮಗುನ ಹೆತ್ತಿದಾಳಲ್ಲ, ಅದನ್ನ ನೀವೇ ಸಾಕೊಳ್ಳಿ. ನಿಮ್ಗೊಂದು ದೊಡ್ಡ ನಮಸ್ಕಾರ. ಬಾರೋ ರವಿ, ನಾನ್ ನಿನ್ಗೆ ಬೇರೆ ಮದ್ವೆ ಮಾಡಿಸ್ತೀನಂತೆ. ಸ್ವಲ್ಪ ನನ್ ಮಾತ್ ಕೇಳ್ರಿ. ನಿನಗಿಂಥ ಒಳ್ಳೆ ಮಗಳಿದ್ದಾಳೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ನನಗ್ ತಾನೇ ಯಾರು ಗೊತ್ತಿತ್ತು ಅಂದ್ರೆ ಇವ್ಳು ಬೆಳ್ಳಿಲ್ಲೋವರೆಗೂ ನನ್ಗೆ ಇಷ್ಟು ದೊಡ್ಡ ಮಗಳಿದ್ದಾಳೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ನಿಮ್ಗೂ ಸಂಬಂಧ ಹುಡುಕ್ತಾ ಇದ್ವಿ, ನಿಮ್ ಮನೆ ಸಂಬಂಧ ಬಂತು. ರವಿ ಮಾಮ, ಅಯ್ಯೋ ಅಮ್ಮ, ಇವಳು ನಾಚಿಕೆ ಪಟ್ಕೊಳ್ಳೋದು ನೋಡ್ತಾ ಇದ್ರೆ ಈಗ್ಲೇ ಇವಳು ಕುತ್ಕೆ ತಾಳಿ ಕಟ್ಬಿಡೋಣ ಆಗ್ತಾ ಇದೆ. ಆತರ ಪಡ್ಬೇಡ್ವೋ, ಮೊದ್ಲೇ ಎಲ್ಲಾ ವಿಷಯನ ಹೇಳ್ಬಿಡೋಣ, ಆಮೇಲೆ ತಕರಾರು ಬರೋದು ಬೇಡ. ಇದು ನನ್ ಮಗನಿಗೆ 2ನೇ ಮದ್ವೆ. ಮೊದ್ಲು ಒಬ್ಳು ಮದ್ವೆ ಮಾಡ್ಕೊಂಡಿದ್ಲು, ಗೌರಿ ಅಂತ ಅವಳ ಹೆಸರು. 3 ಹೆಣ್ಣು ಹೆತ್ತು ದೇಶಾಂತರ ಹೊರಟು ಹೋದ್ಲು. ಹೋದ್ಲು? ಅಯ್ಯೋ, ಯಾವನ್ ಜೊತೆ ಯಾವ ಕನೆಕ್ಷನ್ ಇತ್ತೋ ಯಾರಿಗ್ ಗೊತ್ತು. ಯಾವನ್ ಕಟ್ಕೊಂಡು ಎಲ್ಲಿ ನೋಡ್ ಹೋದ್ಲು ಯಾರಿಗ್ ಗೊತ್ತು. ಆ ಸೊಸೆ ಜಾಗಕ್ಕೆ ಈ ನಿನ್ ಮಗಳನ್ನ ನಾನು ತಂದ್ಕೋತೀನಿ. ಈ ವಿಷಯ ಮೊದ್ಲೇ ಹೇಳೋದು ಒಳ್ಳೇದಲ್ವಾ? ಹೌದೌದು, ಮೊದಲನೇ ಹೆಂಡತಿ ಬದುಕಿರುವಾಗ 2ನೇ ಮದುವೆ ಮಾಡೋದು ತಪ್ಪಲ್ವಾ? ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀರಾ? ಗೌರಿ ಅವಳಿಂದ ಕಂಪ್ಲೇಂಟ್ ಬಂದಿದೆ. ಕಮಿಷನರ್ ಆಫೀಸಿಂದ ನಮ್ ಸಾಹೇಬ್ರು ಇಟ್ಕೊಂಡು ಗುತ್ತಾ ಇದಾರೆ. ನಿಮ್ಮೆಲ್ಲರನ್ನು ಒಳಗಡೆ ತಳ್ಳಿ ಎಲ್ಲರೂ ಮೂಳೆನು ಮುರಿದು ಸ್ಯಾಂಪಲ್ಗೆ ಒಂದೊಂದೇ ಮೂಳೆನ ಸಾಹೇಬ್ರು ಕಳ್ಸ್ಬೇಕಂತ. ಅಂತ ನಾವೇನು ಮಾಡಿಲ್ಲ ಸರ್. ರೀ ಸ್ವಾಮಿ, ನಮಗೂ ಕಾನೂನು ಗೊತ್ತು, ನೀವ್ ಅದೇ ಹೊಡೆದ್ ಬಿಡ್ತೀರಾ? ವಿಚಾರಣೆ ಮುಗಿಯೋರ್ಗು ಹೊಡಿಯೋದಿಲ್ಲ ರೀ. ಮೊದ್ಲು ನೀವು ನಮ್ ಜೊತೆ ಬನ್ನಿ. ನಿಮ್ ಮೊದಲನೇ ಸೊಸೆ ಎಲ್ಲಿದ್ದಾಳೋ ಅಲ್ಲಿಗೆ ಹೋಗೋಣ. ಎಲ್ಲಿದಾರ್ರಿ? ನನಗೆ ಗೊತ್ತಿಲ್ಲ ಸರ್. ಅವಳು ಎಲ್ಲಿದ್ದಾಳೆ ಅಲ್ಲಿಗೆ ನೀವೇ ನನ್ನ ಕರ್ಕೊಂಡು ಹೋದ್ರೆ ಸರಿ, ಇಲ್ಲ ಅಂದ್ರೆ ಲಾಟಿಯಿಂದ ಕಾಲ್ ಮುರಿದು. ಡಾಕ್ಟ್ರೆ, ಈಗ ಸಮಸ್ಯೆ ಏನು ಅಂದ್ರೆ ಆಕೆ ಹೆಸರು ಗೌರಿ ಅಂತ. ಆಕೆಗೆ 3 ಹೆಣ್ಮಕ್ಳು. ಈ ಮಹಾತಾಯಿ ಭಾಗೀರಥಮ್ಮ ಸೊಸೆನ ಬಿಟ್ಟು ಹಾಕ್ಬಿಟ್ಟಿದ್ದಾಳೆ. ತನ್ನ ಮಗ ರವಿಗೆ ಇನ್ನೊಂದು ಮದುವೆ ಮಾಡ್ಬೇಕು ಅಂತ ಸಂಬಂಧ ಹುಡುಕ್ತಿದ್ದಾಳೆ. ಈಗ ಈ ರವಿಗೆ ಮುಂದೆ ಗಂಡು ಮಗು ಆಗುತ್ತೋ ಇಲ್ವೋ ಅಂತ ನೀವು ಟೆಸ್ಟ್ ಮಾಡಿ ಹೇಳ್ಬೇಕು. ಇಂಥ ಗಂಡಸರಿಂದಾನೆ ಭ್ರೂಣ ಹತ್ಯೆ ಜಾಸ್ತಿ ಆಗ್ತಾ ಇರೋದು. ಹೆಣ್ಮಕ್ಳು ಹುಟ್ಟಿದ್ರೆ ಸಾಕು, ಅದನ್ನ ತಗೊಂಡೋಗಿ ರಸ್ತೆಯಲ್ಲಿ ಎಸೆಯೋದು, ತೊಟ್ಟಿಲ್ ಬಿಸಾಕೋದು. ಚಿಚಿ. ಡಾಕ್ಟರ್, ಈಗ ಏನ್ ಮಾಡೋಣ ಅಂತೀರಾ? ಇಂಥವ್ರು ಮುಂದೆ ಮದ್ವೆ ಆಗೋಕೆ ಅನರ್ಹರು ಅಂತ ಹೇಳಿ ಇವ್ರಿಗೊಂದು ಆಪರೇಷನ್ ಮಾಡಿಸಿ ಇವ್ರ ಫೋಟೋನ ಎಲ್ಲಾ ಪೊಲೀಸ್ ಸ್ಟೇಷನ್ ಅಲ್ಲೂ ನೇತಾಕ್ಬೇಕು ಅಂತ ಹೊಸ ಕಾನೂನು ಬಂದಿದೆ. ಹೌದೌದು, ಹೊಸ ಕಾನೂನು ಬಂದಿದೆ. ಇವ್ರಿಗೆ ಮಕ್ಳಾಗದೆ ಇರೋ ತರ ಒಂದ್ ಸಣ್ಣ ಆಪರೇಷನ್ ಮಾಡ್ತೇನೆ. 10 ನಿಮಿಷ ಅಷ್ಟೇ. ಕುಯ್ಯೋದು ಒಲಿಯೋದು ಬೆಡ್ ರೆಸ್ಟ್ ಬೇಕಾಗಿಲ್ಲ. ಗೌರಿ, ಡಾಕ್ಟರ್ ಹೇಳಿದ್ಮೇಲೆ ಗಂಡು ಹೆಣ್ಣು 2 ಆ ದೇವ್ರು ಕೊಡೋದು ಅಂತ ನನಗೆ ಅರ್ಥ ಆಯ್ತು. ಗಂಡು ಮಗು ಹುಟ್ಟೋದ ಕಾರಣ ಏನು ಅಂತಲೂ ಗೊತ್ತಾಯ್ತು. ನಿನ್ಮೇಲೆ ಅನುಮಾನ ಪಟ್ಟೆ. ಐ ಆಮ್ ಸಾರಿ ಗೌರಿ, ನನ್ನನ್ನು ಕಾಪಾಡು. ನನ್ಗೆ ಆಪರೇಷನ್ ಮಾಡ್ಬೇಡ ಅಂತ ಹೇಳು ಪ್ಲೀಸ್. ಡಾಕ್ಟರ್, ಇನ್ಸ್ಪೆಕ್ಟ್ರೆ, ನನ್ ಗಂಡನ್ ಬಿಟ್ಬಿಡಿ. ನನ್ ಮಗನ್ಗೆ ಆಪರೇಷನ್ ಮಾಡಿ ಅವನ್ನ ಬೀದಿ ಪಾಲ್ ಮಾತ್ರ ಮಾಡ್ಬೇಡಿ. ಆಯ್ತಾಯ್ತು, ನಿಮ್ ಮಗಂಗೆ ಏನು ಮಾಡಲ್ಲ. ಹೆಣ್ತಿನ ಕರ್ಕೊಂಡೋಗಿ ಸುಖವಾಗಿ ಸಂಸಾರ ಮಾಡ್ರಿ. ಗಂಡ ಹೆಣ್ಣು ಮಗನ ಸ್ವೀಕರಿಸಿ. ಮಗು ಕೊಡು ಹೋಗಮ್ಮ, ಹೋಗು. ಅಯ್ಯೋ, ಇಲ್ಲಿ ಕೊಡಮ್ಮ, ಇವಳು ನನ್ನ ಮೊಮ್ಮಗಳು. ಇವಳನ್ನ ನಾನ್ ಚೆನ್ನಾಗಿ ಸಾಕ್ತೀನಿ. ಆದ್ರೆ ನನ್ಗೊಂದು ಅನುಮಾನ. ನಾನು ಶಂಕರಪ್ಪನವ್ರಿಗೆ ಫೋನ್ ಮಾಡಿದ್ದೆ. ಅವರು ಪಾರವ್ವ ಅನ್ನೋಳನ್ನ ಕಳ್ಸೇ ಇಲ್ಲ ಅಂತಂದ್ರು. ನೀವ್ಯಾರು? ನಂಗೆ ಆ ಶಂಕರಪ್ಪ ಗೊತ್ತಿಲ್ಲ, ಈ ಪರಮೇಶ್ವರ ಗೊತ್ತು. ಯಾಕಂದ್ರೆ ನಾನು ಇವ್ರ ಪತ್ನಿ ಪಾರ್ವತಿ. ನಾನು ಈ ಗುಂಡಣ್ಣವ್ರ ನಾದ್ನಿ ವೇದಾ ಫ್ರಮ್ ರೇಡಿಯೋ ನಾದ. ನಾನು ಈ ಗುಂಡಣ್ಣವ್ರ ಹೆಂಡತಿ ವೈಶಾಲಿ.